ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ನೂತನ ಶಾಲೆ ಆರಂಭವಾಗುತ್ತಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ. ರೈತರ ಮಕ್ಕಳಿಗೆ ಉನ್ನತ ಭವಿಷ್ಯವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ ಈ ನಿರ್ಧಾರಕ್ಕೆ ಬಂದಿದೆ ಎಂಬ ಮಾಹಿತಿ ನೀಡಿದ್ದಾರೆ. ಮೊದಲನೇ ಬಾರಿ ನಾನು MLA ಆದಾಗ ನನ್ನ ಗುರುಗಳು ವಿ ದೇವೇಂದ್ರ ಅವರು ಶಿವಮೊಗ್ಗದಲ್ಲಿ ಒಂದೇ ಒಂದು ಕಾಲೇಜ್ ಬಹಳ ಹೆಚ್ಚಿನ ಬೇಡಿಕೆ ಇತ್ತು, ಜೂನಿಯರ್ ಕಾಲೇಜಿಗೆ. ನಾನು MLA ಆದಾಗ ಎಲ್ಲ ಬಹಳ ಜನಕ್ಕೆ ನಾನು PU ಕಾಲೇಜಿಗೆ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಖಂಡಿತ ಸೀಟ್ ಕೊಡಿಸ್ತೀನಿ ಅನ್ನೋಂಥ ಭ್ರಮೆನಲ್ಲಿದ್ದೆ. ನಾನು ಒಂದು ಹೇಳ್ತಿದ್ದೆ, ಅವ್ರು ಕೊಡೋರು, 2 ಹೇಳ್ತಿದ್ದೆ, ಕೊಡೋರು 4 ಕೊಟ್ಟರು. ಏನಪ್ಪ ಪೂರ ನಿಮಗೆ ಕೊಡೋಕ್ಕಾಗತ್ತಾ ಅಂತ ಹೇಳೋರು ಅವರು. ಇಲ್ಲ ಸರ್, ಭಾರಿ ಡಿಮ್ಯಾಂಡ್ ಇದೆ, ದಯವಿಟ್ಟು ನೀವು ಕೊಡಲೇಬೇಕು ಅಂತ ನಾನು ಅವ್ರ ಹತ್ರ ಹಠ ಮಾಡಿ ತೊಗೊಳ್ತಾ ಇದ್ದೆ. ಆಮೇಲೆ ಇಷ್ಟೊಂದು ಶಿವಮೊಗ್ಗದಲ್ಲಿ ಡಿಮ್ಯಾಂಡ್ ಇದೆ, ಯಾಕೆ ಒಳ್ಳೆ ಒಂದು PU ಕಾಲೇಜ್ ಆಗ ಮಾಡಬಾರ್ದು ಶಿವಮೊಗ್ಗದಲ್ಲಿ ಅಂತ ಅನೇಕರಿಗೆ ಮಾತಾಡಿಸ್ದೆ ನಾನು. ಆದರೆ ಆ ಸ್ಟ್ಯಾಂಡರ್ಡ್ಗೆ ಅದು ಬರ್ತಾ ಇಲ್ಲ ಅಂತ ಅನೇಕರು ಹೇಳಿದರು. ನಾನು ಆಗಲೇ ತೀರ್ಮಾನ ಮಾಡಿದೆ, ನಾನು ಖಂಡಿತ ಶಿವಮೊಗ್ಗದಲ್ಲಿ ಒಂದೊಳ್ಳೆ PU ಕಾಲೇಜ್ ಮಾಡಬೇಕು ಅಂತ. ಆ ಲೆಕ್ಕದಲ್ಲಿ ನಮ್ಮೆಲ್ಲ ಹಿರಿಯರು, ಬಹಳ ನುರಿತ ಪ್ರಿನ್ಸಿಪಾಲ್ರು, ಇವನ್ನೆಲ್ಲ ಇಟ್ಕೊಂಡು ವಿಶ್ವನಾಥಯ್ಯನವರು, ಆನಂದ್ ಅವರು, ಶಂಕರನಾರಾಯಣ ಶಾಸ್ತ್ರಿಗಳು ಮತ್ತು ಎಲ್ಲ ಪ್ರಮುಖರನ್ನು ಮಾತಾಡಿಸಿ ನಮ್ಮದು ಒಂದು ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ ಮುಖಾಂತರ PU ಕಾಲೇಜನ್ನು ಶುರು ಮಾಡಿದ್ವಿ. ನಮ್ಮ ನಿರೀಕ್ಷೆಗೆ ಮೀರಿ ಅದಕ್ಕೆ ಬೆಂಬಲ ಸಿಕ್ತು. ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಶಿವಮೊಗ್ಗದಲ್ಲಿ ಜಿಲ್ಲೆನಲ್ಲೇ ಒಳ್ಳೆಯ PU ಕಾಲೇಜ್ಗಳಲ್ಲಿ ನಮ್ಮದು ಪ್ರಜ್ಞಾ ಎಜುಕೇಷನ್ ಟ್ರಸ್ಟ್ ಏನಿದೆ, ಅಂದರೆ ಪೇಸ್ ಕಾಲೇಜ್ ಏನಿದೆ, ಇದು ಒಂದು ಮೊದಲನೇ ಕಾಲೇಜು ಅನ್ನೋಂಥ ಒಂದು ಹೆಸರು ಪಡೆದಿರೋದು ತುಂಬ ನನಗೂ ಕೂಡ ಹೆಮ್ಮೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲು ಭಾಗದಿಂದ ಎಲ್ಲರೂ ಕೂಡ ಶಿವಮೊಗ್ಗ ಬರ್ತಾರೆ. ಆದರೆ ಅವರೆಲ್ಲರೂ ಕೂಡ ನಮಗೆ ಸೀಟ್ ಕೊಡೋಕ್ಕೆ ಆಗ್ತಾಯಿಲ್ಲ. ಇದ್ರ ಜೊತೆಗೆ ಹಾವೇರಿ, ಆ ಸುತ್ತಮುತ್ತಲಿಂದಲೂ ಕೂಡ ಹೆಚ್ಚಿನ ಜನ ಬರ್ತಾಯಿದ್ರು. ಹಾಗಾಗಿ ಅಲ್ಲಿಂದಲೂ ಡಿಮ್ಯಾಂಡ್ ಬಂತು, ಇಲ್ಲೂ ಒಂದು ಕಾಲೇಜ್ ಮಾಡಬೇಕು ಅಂತ. ಹಾಗಾಗಿ ಪೇಸ್ ಕಾಲೇಜಿನ ಮೋಟೆಬೆನ್ನೂರಲ್ಲೂ ಕೂಡ ಮಾಡಿದ್ದೀವಿ, ಹಾವೇರಿನಲ್ಲಿ. ತುಂಬ ಸಂತೋಷ ಅಂದರೆ ಹಾವೇರಿ ಜಿಲ್ಲೆಗೂ ಕೂಡ ಆ ಪೇಸ್ ಕಾಲೇಜ್ ಏನಿದೆ, PU ಕಾಲೇಜು, ಅದು ಕೂಡ ಟಾಪಲ್ಲಿದೆ. ಹಾಗಾಗಿ ಈ ರೀತಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಮೋಹನ್ ಆಳ್ವ ಅವರು, ಏನು ಆಳ್ವಾಸ್ ಮೂಡುಬಿದ್ರೆ ಆಳ್ವಾಸನ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಡಾಕ್ಟರ್ M. ಮೋಹನ್ ಆಳ್ವ ಅವರು ಇಲ್ಲಿ ಬಂದು ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಭಾಳ ನಮ್ಮ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಾರೆ ಅವರು. ನನ್ನನ್ನು, ಕಾಂತೇಶನ್ನು, ನಮ್ಮೆಲ್ಲ ಇವ್ರನ್ನೂ ಒಂದ್ಸರಿ ಮೂಡುಬಿದ್ರೆ ಕರೆಸಿದ್ರು. 150 ಎಕರೆನಲ್ಲಿ ಅವರು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ. 22,000 ಮಕ್ಕಳಿದ್ದಾರೆ. LKGಯಿಂದ ಹಿಡಿದು ಎಲ್ಲ ಥರದಕ್ಕೂ ವಿದ್ಯೆ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅವರು ಹೇಳಿದ್ರು, ನಿಮಗೆ ಕರೆಸಿರೋ ಉದ್ದೇಶ ನಾನೀಗ ಶಿವಮೊಗ್ಗದಲ್ಲಿ ನಿಮ್ಮಲ್ಲಿ ರೈತರು ತುಂಬ ಇದ್ದಾರೆ, ಅಡಿಕೆ ಬೆಳೀತಾರೆ, ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ಅವ್ರದ್ರೆಲ್ಲ ಸಾಕಷ್ಟು ದುಡ್ಡಿದೆ. ಆದರೆ ಅವ್ರ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಾಗೂ ಈಗ SLC ತನಕ ಓದಿಸ್ತಾರೆ ಯಾವುದೋ ಒಂದು ಸ್ಕೂಲಲ್ಲಿ. ಅದಾಗ್ತಿದ್ದಂಗೆ ಅವರು ರೈತರ ಕೆಲಸಕ್ಕೋ, ರೈತಾಪಿ ಕೆಲಸಕ್ಕೋ ಅಥವಾ ಅವ್ರ ವ್ಯವಹಾರಕ್ಕೋ ತೊಗೊಂಡ್ಬಿಡ್ತಾರೆ. ಹೈಯರ್ ಎಜುಕೇಷನ್ ಅವರಿಗೆ ಸಿಕ್ಕೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು LKGಯಿಂದ SSLC ತನಕನೂ CBSEಯಿಂದ ಒಂದು ಟಾಪ್ ಸ್ಕೂಲನ್ನು ಶುರು ಮಾಡಲೇಬೇಕು ಅನ್ನೋಂಥ ಒಂದು ಮಾರ್ಗದರ್ಶನ, ಒಂದು ಒತ್ತಾಯ ಎರಡೂ ಮಾಡಿದ್ರು ಅವರು. ಮತ್ತು ಹೇಳಿದ್ರು ಅವರು, ನನಗೆ ಇದರಲ್ಲಿ ಸಿಗೋಂಥ ಸಂತೃಪ್ತಿ ಇನ್ಯಾವುದ್ರಲ್ಲೂ ಸಿಗಲ್ಲ, ವಿದ್ಯೆಯಲ್ಲಿ ಸಿಗೋಂಥ ಸಂತೃಪ್ತಿ ಅಂತ. ಅವ್ರ ಕಾಲೇಜ್ ನೋಡಿದ ನಂತರ ಸ್ಕೂಲ್ ವಿದ್ಯಾಸಂಸ್ಥೆ ನೋಡಿದ್ಮೇಲೆ ನಮಗೂ ಅನ್ನಿಸ್ತು, ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ನಮ್ಮ ಪ್ರಿನ್ಸಿಪಾಲ್ಗಳು, ನಮ್ಮ ಟ್ರಸ್ಟಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಚರ್ಚೆ ಮಾಡಿದ್ವಿ. ಒಂದು ಒಳ್ಳೆ LKGಯಿಂದ
SLC ತನಕ ಕೂಡ CBSE ಒಂದು ಒಳ್ಳೆ ಶಾಲೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು 5-6 ತಿಂಗಳಾಯ್ತಾ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 7 ತಿಂಗಳಾಯಿತು. ಮೋಹನ್ ಆಳವರೊಬ್ಬರು ಬಂದರು, ಕಾಂಟ್ರಾಕ್ಟರ್ನ ಆರ್ಕಿಟೆಕ್ಟರ್ನ ಕರ್ಕೊಂಡೇ ಬಂದು ಗುದ್ಲಿ ಪೂಜೆನೂ ಮಾಡಿ ಹೊರಟೋದ್ರು. 7 ತಿಂಗಳಾಯಿತು. 7 ತಿಂಗಳಿಗೆ ಇದರ ಕಟ್ಟಡ ನೋಡುವಂತ್ರಿ ನೀವು. 7 ತಿಂಗಳಲ್ಲಿ ಇದೇ ವರ್ಷ ನಾವು ಶುರು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಹಳ ವ್ಯವಸ್ಥಿತವಾದ ಒಳ್ಳೆ ಕಟ್ಟಡ ನಾವು ಇವಾಗ ಕಟ್ಟಿದ್ದೇವೆ. ಕಟ್ಟಡ ಆಯಿತು. ಇದಕ್ಕೆ ಬೇಕಾದಂಥ ಪ್ರಿನ್ಸಿಪಾಲ್ರು, ಒಳ್ಳೆ ಪ್ರಿನ್ಸಿಪಾಲ್ ಬೇಕು ಅಂತ ಅಂದ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾವು ನಮ್ಮ ಪೇಜಾವರ ಸಂಸ್ಥೆ ಮೈಸೂರಲ್ಲಿ ಏನು ನಡೀತಿದೆ ಆ ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಂಥ ಶ್ರೀಯುತ ಪವನ್ ಕುಮಾರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು. ಅಲ್ಲಿ ತುಂಬ ಒಳ್ಳೆ ಹೆಸರನ್ನು ಅವ್ರು ಪಡೆದಿದ್ದರು. ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವಿ, ಒಳ್ಳೆ ರಿಸಲ್ಟು ಬರ್ತಾಯಿತ್ತು. ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ಪವನ್ ಕುಮಾರ್ ಅವ್ರು ಬಂದು ನಾನು ಖಂಡಿತ ಮಾಡ್ತೀನಿ, ನಿಮ್ಮ ಉದ್ದೇಶ ನಂಗೆ ತುಂಬ ಸಮಾಧಾನ ಆಗಿದೆ ಅಂತ ಅಂದ್ಕೊಂಡು ಅವ್ರು ಬಂದು ಇಲ್ಲಿ ಆಗಲಿ ಸೆಟ್ಲ್ ಆಗಿದ್ದಾರೆ. ಇದಾದ ನಂತರ ನಮ್ಮ ಉಳಿದಂಥ ನಮ್ಮ ಟ್ರಸ್ಟಿಗಳು ಪವನ್ ಕುಮಾರು ಮತ್ತು ಅದೇ ರೀತಿ ಮಾನ್ಯ ಮೋಹನ್ ಆಳ್ವರ ಜೊತೆಗೆಲ್ಲ ಕೂತು ಚರ್ಚೆ ಮಾಡಿ ನೀವು ಲೆಕ್ಚರ್ನ ಸೆಲೆಕ್ಟ್ ಮಾಡೋಕ್ಕೆ LKG ಇಂದ SSLC ತನಕ ಆ ಟೀಚರ್ ಸೆಲೆಕ್ಟ್ ಮಾಡೋದಕ್ಕೆ ನೀವ್ಯಾರು ತಲೆ ಹಾಕಬೇಡಿ, ನಾವೇ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡು ಅವರು ಕಾಲ್ ಮಾಡಿದ್ರು. ಟೀಚರ್ಸು ಎಲ್ಲ ಇದಕ್ಕೂ ನಮಗೆ ಬೇಕಾಗಿದ್ದಾರೆ ಅಂತ. ನಮಗೆ ಬೇಕಾದಂಥ 8 ಜನ ಟೀಚರ್ಸು, 181 ಜನ ಅರ್ಜಿ ಹಾಕಿದ್ರು. ಯಾಕೆಂದರೆ ಪೇಸ್ ಕಾಲೇಜಿಗೆ ಇಷ್ಟರ ಮಟ್ಟಿಗೆ ಆಸಕ್ತಿಯಿಂದ ಜನ ಬರ್ತಾರೆ ಅನ್ನೋ ಕಲ್ಪನೆ ನನಗೂ ಇರಲಿಲ್ಲ. 181 ಜನ ಬಂದರು, ಅವ್ರುಗಳೇ ಇಂಟ್ರ್ಯೂ ಮಾಡಿದ್ದಾರೆ. ನಾನಾಗಲಿ ಕಾಂತೇಶ್ ಆಗಲಿ ಒಬ್ಬ ಟೀಚರ್ ಸೆಲೆಕ್ಷನ್ಗೆ ನಮ್ಮ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ನಾವು ಹೋಗಿಲ್ಲ.